ಪಾಂಡವರೈವರ ಬಳಿ ಬಂದು ಪ್ರತ್ಯಕ್ಷನಾಗ್ತಾನೆ. ಬಂದೊಡನೆಯೇ ಎಲ್ಲರೂ ಕೈ ಮುಗಿದು, ಕೃಷ್ಣ, ವಾಸುದೇವ, ಜನಾರ್ದನ ಬಂದಿ ನಮ್ಮಪ್ಪ, ನಮ್ಮ ಜನ್ಮ ಸಾರ್ಥಕವಾಯಿತು. ಹೋದ ಕಾರ್ಯವೇನಾಯ್ತಪ್ಪ? ನನ್ನ ತಮ್ಮ ದುರ್ಯೋಧನ ರಾಜ್ಯವನ್ನು ಕೊಡಲು ಒಪ್ಪಿಕೊಂಡನೆ. ಒಪ್ಪಿದ ಏನೆಂಬುದಾಗಿ, ತೋಳಿನಲ್ಲಿ ಶಕ್ತಿ ಇದ್ದರೆ ಯುದ್ಧ ಮಾಡಲಿ, ಇಲ್ಲವಾದರೆ ವನವಾಸಕ್ಕೆ ಹೋಗಲಿ ಅಂತ ಹೇಳಿದ್ದಾನೆ. ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ ಹೋರಾಡಿ ರಾಜ್ಯವನ್ನು ಗೆಲ್ತಿರೋ, ಅಥವಾ ಏಡಿಗಳಂತೆ ಕಾಡಿನಲ್ಲಿ ವನವಾಸಕ್ಕೆ ಹೋಗ್ತಿರೋ. ಪರಮಾತ್ಮ, ಜನಾರ್ದನ, ಕೃಷ್ಣ, ಯುದ್ಧವೆಂದರೆ ಸಾಮಾನ್ಯವೇ? ತುರುಗಗಳು ಬೇಕು, ಧ್ವಜಗಳು ಬೇಕು, ಪತಾಕೆಗಳು ಬೇಕು, ಹಲವಾರು ರಾಜರ ಬೆಂಬಲ ನಮಗಿರಬೇಕು. ಯಾವುದು ನಮ್ಮೊಳಗೆ ಇಲ್ಲ ಅಂದಮೇಲೆ ನಾವು ಯುದ್ಧರಂಗದಿಂದ ಜಯಿಸಿ ಈಚೆಗೆ ಬರಬಲ್ಲವೇ? ಹೇಳು ಕೃಷ್ಣ. ನಾವಿರುವವರು 5 ಜನ, ಅವರಿಗರ 101 ಜನ. ಕೃಷ್ಣ, ಜನ, ನಾವು 5 ಜನ ಯುದ್ಧ ಮಾಡಿ ರಣರಂಗದಲ್ಲಿ ಈಚೆಗೆ ಬರಬಲ್ಲರು. ಅದಾಗಲು ಕೃಷ್ಣ, ನಾವು ವನವಾಸಕ್ಕೆ ಹೋಗ್ತೀವಿ. ಪ್ರಪಂಚದಲ್ಲಿ ಧರ್ಮರಾಯನಂತವರೇ ಆಗ್ಬಿಟ್ರು ಕಷ್ಟನೇಯ. ಪಕ್ಕದಲ್ಲಿರುವ ಭೀಮಸೇನ ಕಡೆಗೆ ತಿರುಗಿದ ಕೃಷ್ಣ, ಭೀಮಸೇನ, ನಿಮ್ಮ ಅಣ್ಣನಾಡಿದ ಮಾತಿನಲ್ಲಿ ವನವಾಸಕ್ಕೆ ಹೋಗ್ತಿರೋ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಹೋರಾಡಿ ಭರತ ಭೂಮಿಯನ್ನು ಗೆಲ್ಲುವುದಕ್ಕೆ ರಣರಂಗಕ್ಕೆ ಸಿದ್ಧರಾಗ್ತಿರೋ. ಕೃಷ್ಣ, ಈ ಕುಂತಿ ಪುತ್ರನ ತಲೆನೊಳಗೊಂದು ತೊಟ್ಟು ರಕ್ತವಿರುವ ತನಕ ಕೌರವರೊಡನೆ ಸೆಣಸಾಡುವೆ ವಿನಃ ನಾನು ಮಾತ್ರ ವನವಾಸ ಮಾಡಲಿಲ್ಲ. ನಾವು ಗೆಡ್ಡೆ ಗೆಣಸುಗಳನ್ನು ಹಳ್ಳ ಕೊಳ್ಳದ ನೀರನ್ನು ಕುಡಿದು ಜೀವನ ಮಾಡೋದು, ಅವನು ಸುಖದ ಸುಪ್ಪತ್ತಿಗೆ ಮೇಲೆ ಮನೆಗೆ ಹಾಯಾಗಿ ಜೀವನ ಮಾಡೋದು. ಇದು ಯಾವ ನ್ಯಾಯ ಕೃಷ್ಣ? ನಾನು ಯುದ್ಧಕ್ಕೆ ಸಿದ್ಧ. ಅರ್ಜುನ, ನಾನು ಅಷ್ಟೇ ವಾಸುದೇವ. ಪರಶಿವನು ಕೊಟ್ಟಂತ ಪಾಶುಪದಾಸ್ತ್ರವು ಈ ನನ್ನ ಬತ್ತಳಿಗೆ ಜೀವಂತವಾಗಿರುವ ತನಕ ಕೌರವರೊಡನೆ ಹೋರಾಡಿ ಸೆಣಸಾಡುವ ನಾನು ವನವಾಸ ಮಾಡಲ್ಲ. ಯುದ್ಧವೇ ಸಿದ್ಧ. ನಕುಲ ಸಹದೇವರು, ಜನಾರ್ದನ, ಹೇ ರುಕ್ಮಿಣೀಪತಿ, ಪ್ರಪಂಚದಲ್ಲಿ ನಿನಗೆ ತಿಳಿದೇ ಇರತಕ್ಕಂಥದ್ದು ಏನೂ ಇಲ್ಲ. ಎಲ್ಲವೂ ನೀನೇ ಆಗಿದ್ದೆ. ಸರ್ವವ್ಯಾಪಕ ನೀನು, ಸರ್ವಂತರ್ಯಾಮಿ. ನನ್ನಲ್ಲಿ, ಅನ್ಯರಲ್ಲಿ, ಕ್ರಿಮಿಕೀಟಗಳಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ, ಭೂಮಿ, ಆಕಾಶ ಎಲ್ಲವೂ ನೀನೇ. ಅವ್ರಿಗೆ ಗೊತ್ತು ನಕಲ ಸಹದೇವರಿಗೆ, ಆದರೆ ರಕ್ಷಣಾ ದೇವತೆ ಮಕ್ಕಳು, ಅವ್ರಿಗೆ ವಿದ್ಯಾಪಾರಂಗತದ ಅವರು ಈ ಜೀವ ಎಂದಾದರೂ ಒಂದು ದಿನ ಹೋಗಲೇಬೇಕು. ಇವತ್ತಲ್ಲ ನಾಳೆ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಸಾಯದೇ ಇರ್ತಕ್ಕಂಥವ್ರು ಯಾರು ಇಲ್ಲ ಪ್ರಪಂಚದಲ್ಲಿ. ತಾಯಿ ಗರ್ಭದಿಂದ ನಾವು ಯಾವತ್ತು ಈಚೆಗೆ ಬಂದ್ಬಿಟ್ಟು ಭಗವಂತ ಸಾವನ್ನ ಅವತ್ತೇ ನಮ್ಮ ಹಿಂದೆ ಕಳಿಸಿದ್ದಾನೆ. ಅದು ಯಾವಾಗ ಯಾವ ಗಳಿಗೆಯಲ್ಲಿ ಅಂತ ಗೊತ್ತಿಲ್ಲ ಕೃಷ್ಣ. ಆದರೆ ನಿನ್ನೊಡನೆ ಹೆಚ್ಚಿಗೆ ಮಾತನಾಡಲು ನಮಗೆ ಶಕ್ತಿ ಇಲ್ಲ. ಈ ಮನುಷ್ಯನ ಹುಟ್ಟಿದ ಮೇಲೆ ಒಂದು ಕಾರ್ಯನಿಮಿತ್ತವಾಗಿ ಪ್ರಾಣ ಬಿಡಬೇಕು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಕಾರ್ಯನಿಮಿತ್ತ ಅಂದರೆ ಒಂದು ಹೆಣ್ಣಿಗಾಗಿಯೋ, ಒಂದು ಗೋವಿಗಾಗಿಯೋ, ಒಬ್ಬ ಬ್ರಾಹ್ಮಣನಿಗಾಗಿಯೋ, ಅಥವಾ ಈ ಭರತ ಮಾತೆಗಾಗಿಯೋ ಪ್ರಾಣವನ್ನು ತೆತ್ತದ್ದೇ ಆದರೆ ವೀರ ಸ್ವರ್ಗ. ನಾವೀ ಭರತ ಮಾತೆಗಾಗಿ ಹೋರಾಡಿ ನಮ್ಮ ಪ್ರಾಣವನ್ನು ಬಿಡುವುದಕ್ಕೂ ನಾವು ಸಿದ್ಧವಿದ್ದೇವೆ. ನಾವು ಕೂಡ ಯುದ್ಧಕ್ಕೆ ಸಿದ್ಧರಾಗ್ತೀವಿ. ಧರ್ಮ ಸಂಗ್ರಾಮಕ್ಕೆ ನಾವು ಸಿದ್ಧರಿದ್ದೇವೆ ಕೃಷ್ಣ. ಪರಮಾತ್ಮ ಹೇಳಿದ, ಧರ್ಮನಂದನ ನೋಡಿದೆಯಾ ತಮ್ಮಂದಿರ ಆಡುವ ಮಾತನ್ನ? ಎಲ್ಲರೂ ಯುದ್ಧವೇ ಸಿದ್ಧ ಅಂತ ಇದ್ದಾರೆ, ನೀನು ಮಾತ್ರ ಬೇಡ, ನಾವು ಕಾಡಿಗೆ ಹೋಗ್ತೀವಿ ಅಂತ ಇದೆಯಾ? ಇದು ಯಾವ ನ್ಯಾಯ? ಜನಾರ್ದನ, ರಥ ನಡೆಸುವ ಸಾರಥಿ ಮೊದಲುಗೊಂಡು ನನ್ನೊಳಗಿಲ್ಲ. ರಥ ನಡೆಸಕ್ಕೊಬ್ಬ ಸಾರಥಿನೂ ಇಲ್ಲ. ಇದುವರೆಗೂ ಕಾಡಿನಲ್ಲಿ ನಾವು ಹಲೆದಾಡಿ ಬಂದಿದ್ದೀವಿ. ನಮಗೆ ಯುದ್ಧದ ಮಾತೇಕು ಜನಾರ್ದನ? ಯುದ್ಧದ ಮಾತೇಕೆ? ನೀನು ಮನಸ್ಸಿಜಾಕ್ಷ. ಎಲ್ಲರ ಮನಸ್ಸಿನಲ್ಲಿ ಕುಳಿತು ಆಡಿಸುವವನು, ನಗಿಸುವವನು, ಕುಣಿಸುವವನು, ಅಳಿಸುವವನು ಎಲ್ಲವೂ ನೀನೇ. ನಿನ್ನ ಮಾತಿಗೆ ಮಿತಿ ಮೀರಲಾರೆ. ನಿನ್ನಿಚ್ಛೆ ಪರಮಾತ್ಮ. ಹರಿ ಸಾರ್ವಭೌಮ ನಿನ್ನೋ ಮೊರೆಯಿಟ್ಟು ಕೃಷ್ಣ.
ಅಶ್ವತ್ಥಾಮ. ಅದೇ ಹರಿ ಸಾರ್ವಭೌಮದಿಂದೋ ಮೊರೆಯಿತು ಬೇಡುವೆನೋ. ಹರಿ ಸಾರ್ವಭೌಮದಿಂದೋ ಮೊರೆಯಿತು ಬೇಡುವೆನೋ. ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಲು ಬೇಡಯಿರಿ ನರ ಜನ್ಮ ನೀಡಲು ಬೇಡಯಿರಿ ನರ ಜನ್ಮ ನೀಡಲು ಬೇಡಯಿರಿ. ಹರಿ ಸಾರ್ವಭೌಮದಿಂದೋ ಮೊರೆಯಿತು ಬೇಡುವೆನೋ. ಈ ಹಿರಿಯಣ್ಣನ ಸ್ಥಾನವನ್ನು ಯಾಕಪ್ಪ ಕೊಟ್ಟೆ? ಎಲ್ಲವೂ ನಿತ್ಯಂತಾಗಲಿ ಭಗವಂತ ಎಂಬುದಾಗಿ ಹೇಳಿ. ಏಕೆಂದರೆ ಹಿರಿಯ ಹೆಣ್ಣ ಆದಮೇಲೆ ಎಲ್ಲವರಿಗೂ ಅವನೇ ಬರಬೇಕು. ಮನೆಗೆ ತಂದೆಗೆ ತಲೆಮಗ, ಜ್ಯೇಷ್ಠ ಪುತ್ರ ಆದ ಮೇಲೆ ಆ ಮನೆಯಲ್ಲಿ ತಂದೆಯನ್ನು ಕಳ್ಕೊಂಡ ಮೇಲೆ ತಮ್ಮಂದಿರನ್ನ, ಆ ಮನೆಯನ್ನು ಎಲ್ಲವನ್ನು ಸಾಗಿಸಬೇಕಾದ್ದು ಆ ಹಿರಿಯ ಹೆಣ್ಣನ ಹೆಗಲ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ಭಗವಂತ ಕೃಷ್ಣ ಹೇಳು ನಿನ್ನ ಇಚ್ಛೆ ಅಂತಾಗಲಿ ಅಂದಾಗ ಮಹಾಭಾರತ ಕುರುಕ್ಷೇತ್ರದ ಯುದ್ಧ ಶುರುವಾಗಿದೆ. 21 ದಿವಸಗಳ ತನಕ ಬಿಡುವಿಲ್ಲದಂಥ ಯುದ್ಧ, ಭಯಂಕರವಾಗಿರ್ತಕ್ಕಂಥ ಯುದ್ಧ. ಪಾಂಡವರ 7 ಅಕ್ಷೋಹಿಣಿ, ಕೌರವರ 11 ಅಕ್ಷೋಹಿಣಿ. ಮುಗಿಲೆತ್ತರಕ್ಕೆ ಧೂಳು ಹೋಗ್ತಾ ಇದೆ. ಅವರು ಬರ್ತಕ್ಕಂಥ ರಭಸಕ್ಕೆ ಧ್ವಜ ಪತಾಕೆ ಹಾರಿದೆ, ರಣಬೇರಿ ಬಾರಿಸ್ತಾ ಇದ್ದಾರೆ, ರಣಗಹಳ ಮುಳುಗುತ್ತಾ ಇದೆ. ಢಮ 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 ನಗಾರಿ ಬಂದರು. ಈ ಕಡೆಯಿಂದ ಪಾಂಡವರು, ಆ ಕಡೆಯಿಂದ ಕೌರವರು. ಭಯಂಕರವಾದ ಯುದ್ಧ. ಕಲಕಿತಾಪದಿ ಬಿಂದದಿ ಪಾಂಡವ ಭಯಗಳ ತಾವು ತುರಿದುತ್ತಿದೆ. ಜಯ ಜಯ ರಂಗ ಜಯ ಘೋಷವನ್ನು ಸುರಗಂಬನದಲ್ಲಿ ಆಡುತ್ತಿದೆ. ಹಲವರ ಕೊಂದುನ ಕೆಲವರ ಬೆಟ್ಟುನ ನಡೆದಿರಲು ಹಾಕಿರದೀರ. ಭಯಂಕರವಾದ ಯುದ್ಧ. 21ನೇ ದಿವಸಕ್ಕೆ 7 ಎಸಲಿದಂತೆ ಕೌರವರ ವಂಶ ಸರ್ವನಾಶವಾಯಿತು.